ರೆವಿನ್ಯೂ ಕೂಡ ಇವಾಗ ಕಂಪ್ಲೀಟ್ ಆಗಿ ಇವತ್ತು ಕೊಲ್ಯಾಪ್ಸ್ ಆಗ್ತಾ ಇದೆ. ಅವರೆಲ್ಲರೂ ಕೂಡ ಇವತ್ತು ಡೆಫಿಷಿಯಟಲ್ಲಿದ್ದಾರೆ. ಕಲೆಕ್ಷನ್ಸ್ ಆಗ್ತಾ ಇಲ್ಲ, ಕಮರ್ಷಿಯಲ್ ಟ್ಯಾಕ್ಸಸ್ ಕಲೆಕ್ಷನ್ಸ್ ಆಗ್ತಾ ಇಲ್ಲ, ಎಕ್ಸೈಸ್ ಎಲ್ಲವನ್ನು ಕೂಡ ರೇಟ್ನ ಜಾಸ್ತಿ ಮಾಡ್ಕೊಂಡು ಕಲೆಕ್ಷನ್ಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅಧೋಗತಿಗೆ ಹೋಗಿದೆ. ಸೊ ಈ ಥರದ ಅನೇಕ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ ಮುಂದೆ ತಗೊಂಡು ಹೋಗ್ತಾ ಇವೆಲ್ಲಿಷ್ಟು ಕೂಡ ಮೊನ್ನೆ ಚರ್ಚೆ ಆಗಿರ್ತಕ್ಕಂಥ ವಿಚಾರ. 1 ನೇಷನ್ 1 ಎಲೆಕ್ಷನ್ಸ್ ಚರ್ಚೆ ಆಗಿದೆ. 1 ನೇಷನ್ 1 ಎಲೆಕ್ಷನ್ ಬರಬೇಕು. ಕಾಮನ್ ಸಿವಿಲ್ ಕೋಡು ಮತ್ತು ಕಾಮನ್ ಸಿವಿಲ್ ಲಾ ಇದೆರಡೂ ಕೂಡ ಬೇರೆ ಬೇರೆ ಇದೆ. ಹಾಗಾಗಿ ಕಾಮನ್ ಸಿವಿಲ್ ಕೋಡ್ ಏನು, ಕಾಮನ್ ಸಿವಿಲ್ ಲಾ ಏನು, ಯಾವುದನ್ನ ರಾಷ್ಟ್ರ ಇವತ್ತು ಒಪ್ಪಬೇಕಾಗಿದೆ, ಇದ್ರ ಮೇಲೂ ಕೂಡ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಈ ಥರ ಅನೇಕ ವಿಚಾರಗಳಲ್ಲಿ ಕಮಿಟಿಲಿ ಕೂತ್ಬಿಟ್ಟು ಚರ್ಚೆ ಮಾಡ್ಕೊಂಡಿದ್ದೀವಿ. ಇನ್ನು ರಾಜಕೀಯ ವಿಶ್ಲೇಷಣೆಗಳು, ರಾಜಕೀಯ ವಿದ್ಯಮಾನಗಳು ಇವೆಲ್ಲವೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ವರಿಷ್ಠರಿಗೆ ಎಲ್ಲ ವಿಚಾರಗಳನ್ನು ಕೂಡ ತಲುಪಿಸಿದ್ದೀವಿ. ಆ ವಿಚಾರವಾಗಿ ಈಗಾಗಲೇ ಮೊನ್ನೆ ತಾನೇ ಎಲ್ಲ ಬ್ರೀಫಿಂಗ್ ಮಾಡಿದ್ದಾರೆ. ಮತ್ತೊಂದ್ಸರಿ ಬ್ರೀಫಿಂಗ್ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಇನ್ನೇನಾದರೂ ನಿಮ್ಮ ಕಡೆಯಿಂದ ಏನಾದರೂ ಆಚಾರ ವಿ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ನಾವೆಲ್ಲರೂ ಈಗ ಅದರ ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ತಗೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಮೊನ್ನೆ ನಮ್ಮ ಗೃಹ ಸಚಿವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಿಗೆ ಫ್ಲೋರ್ ಆಫ್ ದ ಹೌಸ್ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 196 ಜನ ಮಾತ್ರ ನಮಗೆ ರೆಕಾರ್ಡ್ ಬುಕ್ಕಲ್ಲಿ ಇದೆ ಅನ್ನೋ ಅರ್ಥದಲ್ಲಿ ಹೇಳ್ಕೊಂಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಈ ಥರದ ನಂಬರ್ಸ್ನ ಫೇಕ್ ನಂಬರ್ಸ್ನ ಕೊಟ್ಬಿಟ್ಟು ಜನಕ್ಕೆ ಫೂಲ್ ಮಾಡ್ತಕ್ಕಂಥದ್ದನ್ನು ಬಿಡಬೇಕಾಗತ್ತೆ. ಬಿಟ್ಟುಬಿಟ್ಟು ನೈಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಬಿಕಾಸ್ ಎಲ್ಲೆಲ್ಲಿ ಈ ನುಸುಳುಕೋರರು ಅಥವಾ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರು, ಮಂಗಳೂರು, ಬೆಳಗಾಂ, ಹುಬ್ಳಿ, ಬೀದರ್, ಆಮೇಲೆ ಇವರೆಲ್ಲರೂ ಇದ್ದಾರೆ. ಲೇಬರ್ಸ್ ಆಗಿ ಬಂದಂಥವ್ರು ಇವತ್ತು ದೇ ಹ್ಯಾವ್ ಬಿಕಮ್ ವೋಟರ್ಸ್. ಆ್ಯಂಡ್ KR ಪುರಂ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಮಗೆ ಬಿಲೀವ್ ಮಾಡ್ತಿರೋ ಇಲ್ವೋ, ಈಗಾಗಲೇ ಅವರು ಕಾರ್ಪೊರೇಟ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ದೇ ಆರ್ ದ ವೋಟರ್ಸ್. ಅವರಿಷ್ಟು ಅವ್ರದೇ ಒಂದು ಗ್ಯಾಂಗ್ನ ಮಾಡ್ಕೊಂಡು ದೇ ವಾಂಟ್ ಟು ಎಂಟರ್ ಇನ್ ಟು ಪಾಲಿಟಿಕ್ಸ್ ಆಫ್ ಕರ್ನಾಟಕ. ಈ ಥರ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ನಾವು ಬರೀ ವೋಟಿಂಗ್ಗೋಸ್ಕರನೇ ನಾವು ಮಾಡ್ತಕ್ಕಂಥದ್ದು ಏನಿದ್ದಾವೆ ಇವು ಎಲ್ಲವೂ ಕೂಡ ಮುಂದಕ್ಕೆ ಬಹಳ ದೊಡ್ಡ ಕಂಟಕವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಕ್ಕಂಥ ಸಂದರ್ಭ ಇದ್ದಾವೆ. ತತ್ಕ್ಷಣ ಕರ್ನಾಟಕ ರಾಜ್ಯ ಇದಕ್ಕೆ ಎಚ್ಚೆತ್ತೇಳಬೇಕು. ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೊಳ್ತೀನಿ, ತತ್ಕ್ಷಣ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಹೇಗೆ ಇಂಟರ್ನ್ಯಾಷನಲಿ ಇವತ್ತು ಒಂದು ಡಿಸಿಷನ್ಸ್ನ ತಗೊಳ್ತಾ ಇದ್ದಾರೆ. ಆಯಾ ರಾಷ್ಟ್ರಗಳು, ಡೆವಲಪ್ಡ್ ರಾಷ್ಟ್ರಗಳಿರ್ಬೋದು ಅಥವಾ ಡೆವಲಪಿಂಗ್ ರಾಷ್ಟ್ರಗಳಿರ್ಬೋದು, ಇವೆಲ್ಲವೂ ಮಾಡಬೇಕು. ಇಲ್ಲಾಂದರೆ ಮಿಡ್ಲ್ ಈಸ್ಟ್ ಇವತ್ತು ಹೆಂಗೆ ಸಫರ್ ಆಗ್ತಾ ಇದೆ, ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಇದು ಸಫರ್ ಆಗ್ತಾ ಇದೆ. ಮುಂದಿನ ದಿನ ಇವತ್ತು ವೆಸ್ಟ್ ಬೆಂಗಾಲ್ ಅಂಡ್ ಬೆಂಗಾಲಿಸು, ನಮ್ಮ ಅಲ್ಪಸಂಖ್ಯಾತರು ಇರ್ತಕ್ಕಂಥ ಆ ಕಡೆಗೆ ಇರ್ತಕ್ಕಂಥ ಹಿಂದೂಸ್, ಸಿಖ್ಸ್ ಅಂಡ್ ಬುದ್ಧಿಸ್ಟ್ ಇವತ್ತು ಏನು ಸಫರ್ ಆಗ್ತಾ ಇದ್ದಾರೆ, ಅಥವಾ ಪಾಕಿಸ್ತಾನದಲ್ಲಿ ಹೇಗೆ ಸಫರ್ ಆಗ್ತಾರೆ ಹಿಂದೂಸ್ ಮತ್ತು ಸಿಖ್ಸ್ ಅಂಡ್ ಬುದ್ಧಿಸ್ಟು, ನಾಳೆ ದಿನ ಇಲ್ಲಿರ್ತಕ್ಕಂಥವ್ರು ಬಹುಸಂಖ್ಯಾತರು ಅಂತ ಹೇಳಿ ಅನ್ಕೊಂಡವರು ಕೂಡ ಇವತ್ತು ಇಲ್ಲಿ ಸಫರ್ ಆಗ್ತಕ್ಕಂಥದ್ದು ನಮಗೆ ತಪ್ಪಿದ್ದಲ್ಲ. ಬಿಕಾಸ್ ಸೀರೀಸ್ ಆಫ್ ಬಾಂಬ್ ಬ್ಲಾಸ್ಟ್ಗಳು ಬಾಂಬೆಲ್ಲಿ ನಡೆದಿದೆ, ಡೆಲ್ಲಿನಲ್ಲಿ ನಡೆದಿದೆ, ಆಗಿನ ಕಾಲದಲ್ಲಿ ಬೆಂಗಳೂರಿನಲ್ಲೂ ಕೂಡ ನಡೆದಿದೆ. ಇವೆಲ್ಲವೂ ಕೂಡ ನಾವು ಕೇರ್ಫುಲ್ ಆಗಿರ್ತಕ್ಕಂಥ ಕ್ಷಣಗಳು ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಇವತ್ತು ಥ್ರೂಔಟ್ ದ ವರ್ಲ್ಡ್ ದಿಸ್ ಈಸ್ ಅನ್ ಬಿಗ್ ಇಶ್ಯೂ. ಸೊ ಫ್ಯೂ ಆಫ್ ದ ಕಂಟ್ರೀಸು, ಎಸ್ಪೆಷಲಿ ಜಪಾನ್, ನ್ಯೂಜಿಲ್ಯಾಂಡ್ ಅಂಡ್ ಇಲ್ಲಿರ್ತಕ್ಕಂಥ ನಮ್ಮ ಭೂತಾನ್ ಅಂತ ಅವ್ರು ಅಕ್ಕಪಕ್ಕದಲ್ಲಿದ್ರು ಕೂಡ ದೇ ಆರ್ ಸೋ ವೆರಿ ಸ್ಟ್ರಿಕ್ಟ್. ಬಟ್ ನಾವು ಇಷ್ಟು ದೊಡ್ಡ ಕಂಟ್ರಿ ಆಗಿ ಇತ್ಕೊಂಡು ವಿ ಆರ್ ಲೆಫ್ಟ್ ಅವರ್ ಸೆಲ್ಫ್ ಲೂಸ್. ಹಾಗಾಗಿ ಶ್ರೀಲಂಕಾನ ನಾವು ಭಾಳ ಫ್ರೆಂಡ್ಲಿ ಆಗಿ ಇಟ್ಕೊಂಡಿದ್ದೀವಿ. ಬಟ್ ಶ್ರೀಲಂಕಾದಿಂದ ಬರ್ತಕ್ಕಂಥವ್ರು ಏನೇನಿದ್ದಾರೆ, ರೂಟ್ ಮಾಡ್ಕೊಂಡವ್ರು ಏನಿದ್ದಾರೆ, ಮನೆಮಾರ್ಗ ಜೊತೆಗೆ ಮಾಡ್ಕೊಂಡಿರ್ತಕ್ಕಂಥ ರೂಟ್ಸ್ ಏನಿದೆ, ಇಲ್ಲಿಗಲ್ ಟ್ರೇಡಿಂಗ್ ಏನಿದೆ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ, ಡ್ರಗ್ ಮಾಫಿಯಾದ ಏನಿದೆ, ಇದೆಲ್ಲದನ್ನೂ ಕೂಡ ನಾವು ಸೀರಿಯಸ್ ಆಗಿ ಇದಿಷ್ಟು ಕೂಡ ನಮ್ಮ ಟೀಮ್ನಲ್ಲಿ ಚರ್ಚೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಕರ್ನಾಟಕದಲ್ಲಿ ವೋಟಿಂಗಿಗೋಸ್ಕರನೇ ಈಗಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿಗಲ್ ಎಮಿಗ್ರೆಂಟ್ಸ್ನ ತನ್ನ ಇಚ್ಛಾನುಸಾರ ಅವರಿಗೆ ಡಾಕ್ಯುಮೆಂಟ್ಸ್ನ ಮಾಡ್ತಕ್ಕಂಥದ್ದನ್ನ ಇದನ್ನು ಮಾಡ್ತಕ್ಕಂಥದ್ದೇನಿದ್ದಾವೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಅವರ ಅಗೇನ್ಸ್ಟ್ ಆಕ್ಷನ್ಸ್ನ ತಗೋಬೇಕು. ಯಾರ್ಯಾರಿದ್ದಾರೋ ಅವ್ರನ್ನ ಇಲ್ಲಿಂದ ಡಿಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. USA ಒಂದು ಮಾದರಿಯನ್ನು ತೋರಿಸ್ಕೊಟ್ಟಿದೆ, ರಿಪೋರ್ಟ್ ಮಾಡ್ತೀವಿ ಅಂತ. ಅದು ಮಾನವೀಯವಾಗಿದ್ರು ಕೂಡ ಅವ್ರ ದೇಶವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಮೊನ್ನೆ ಏನು ಡಿಪೋರ್ಟ್ ಮಾಡಿದ್ದಾರೆ ಇಂಡಿಯನ್ಸ್ನ, ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ದಾರೆ, ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಫ್ ದೇರ್ ಆರ್ ಸಮ್
ಲೀಗಲ್ ಆಗಿರ್ತಕ್ಕಂಥವ್ರು ಯಾರಿದ್ದಾರೆ ವಿಲ್ ಪ್ರೊಟೆಕ್ಟ್ ದೆಮ್. ಬಟ್ ಇಲ್ಲೀಗಲ್ ಆಗಿರ್ತಕ್ಕಂಥವ್ರಿಗೆ ಲೀಗಲೈಸೇಷನ್ ಮಾಡೋದು ಹೇಗೆ ಅವ್ರನ್ನ ಮಾಡ್ತಕ್ಕಂಥದ್ದು. ಇಲ್ಲಾಂದ್ರೆ ಟುಡೇ ನಿಮಗೆ ಖಾಲಿಸ್ತಾನದ ವಿಚಾರವಾಗಿ ಇವತ್ತು ಕ್ಯಾನಡಾ ಎಷ್ಟು ಸಫರ್ ಆಗ್ತಾ ಇದೆ ಪೊಲಿಟಿಕಲಿ ಅನ್ನೋದನ್ನ ಕಣ್ಣು ಮುಂದೆ ಇದೆ. ಮತ್ತು ಕ್ಯಾನಡಾದಿಂದ ನಮಗೆ ಇದು ಇಂಡಿಯಾಕ್ಕೆ ಎಷ್ಟು ಸಫರ್ ಆಗ್ತಾ ಇದೆ ಅನ್ನೋದು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಈ ತರ ಒಂದು ಸ್ವಲ್ಪ ವಿಷನ್ಸ್ನ ಇಟ್ಕೊಂಡು ಐ ಥಿಂಕ್ ವಿ ನೀಡ್ ಟು ಪೊಲಿಟಿಕಲ್ ಆಕ್ಟಿವಿಟೀಸ್. ದಿಸ್ ಈಸ್ ಅನ್ ರನ್ನಿಂಗ್ ಇಶ್ಯೂ. ನಮ್ಮ ಡಿಮ್ಯಾಂಡ್ಸ್ ಇರ್ತವೆ, ನಮ್ಮ ಇದಿರ್ತವೆ. ದಟ್ ಈಸ್ ಅನ್ ಡಿಫ್ರೆಂಟ್ ಚಾನಲ್. ಬಟ್ ನಮ್ಮ ಟೀಮ್ ಇವತ್ತು ಕೂತ್ಕೊಂಡಿರ್ತಕ್ಕಂಥದ್ದು ಇನ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಆಫ್ ಕರ್ನಾಟಕ. ನಮ್ಮ ರಾಜ್ಯದ ಜನತೆಯ ಬಗ್ಗೆ 10 ವಿಚಾರಗಳು, ನಮ್ಮ ಎಕನಾಮಿಕ್ಸ್ ಇರ್ಬೋದು ಅಥವಾ ನಮ್ಮ ರಕ್ಷಣೆ ಇರ್ಬೋದು, ಅದು ಕೇಂದ್ರ ಸರ್ಕಾರಕ್ಕೆ ರಿಲೇಟೆಡ್ ಮತ್ತು ರಾಜ್ಯ ಸರ್ಕಾರಕ್ಕೆ ರಿಲೇಟೆಡ್ ಇರ್ಬೋದು. ಯಾಕಂದ್ರೆ ವಕ್ಫ್ ವಾಸ್ ಅ ವೆರಿ ವೆರಿ ಬಿಗ್ ಐ ಓಪನರ್ ಫಾರ್ ಅಸ್. ನಮಗೆ ದೊಡ್ಡ ದೂರದೃಷ್ಟಿಯನ್ನು ತೋರಿಸಿದೆ ಮತ್ತು ಸಮಸ್ಯೆಗಳನ್ನ ಹೇಗೆ ನೈಜವಾಗಿ ಅದಕ್ಕೆ ಪರಿಹಾರವನ್ನು ಕಂಡಿಡ್ತಕ್ಕಂಥದ್ದಿದ್ದಾವೆ. ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಆರ್ಟಿಕಲ್ 370 ನಮಗೆ ಬಹಳ ದೊಡ್ಡ ಇದು. ಆಮೇಲೆ ತ್ರಿಬಲ್ ತಲಾಕ್ ವಿಚಾರವಾಗಿ ಬಂದಿರತಕ್ಕಂಥದ್ದು ಇರ್ಬೋದು. ಈ ತರ ಅನೇಕ ವಿಚಾರಗಳನ್ನ ಕೇಂದ್ರ ಸರ್ಕಾರ ಏನು ಮಾಡ್ತಾ ಬಂದಿದೆ, ಇವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಮತ್ತು ರಾಷ್ಟ್ರಕ್ಕೆ ಇದು ಸುಭದ್ರವಾಗಿರ್ತಕ್ಕಂಥ ಕಾನೂನುಗಳನ್ನ ಮತ್ತು ಭದ್ರವಾಗಿರ್ತಕ್ಕಂಥ ರಾಷ್ಟ್ರವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಇಚ್ಛೆಯಿಂದ ಈ ಕಮಿಟಿಗಳು, ನಮ್ಮ ಕಮಿಟಿ ಇಷ್ಟೆಲ್ಲ ಚರ್ಚೆ ಮಾಡ್ಕೊಂಡಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಅಂದ್ರೆ ಸರ್, ಕೇಂದ್ರದ ನಾಯಕರಿಗೆ ನಿರೀಕ್ಷೆ ಮಾಡಬಹುದು ಅಂತ ನಿರೀಕ್ಷೆ ಮಾಡಿದ್ದೀರಿ ಸರ್? ಒಂದಂತೂ ವೆರಿ ಕ್ಲಿಯರ್. ನಾವು ಯಾವುದೇ ಕಾರಣಕ್ಕೂ ನಾವು ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ನಾವು ಯಾರು ಹಿಂದೆ ಸರಿದಿಲ್ಲ. ನೆನ್ನೆ ಫ್ಯೂ ಆಫ್ ದ ಮೀಡಿಯಾ ಫ್ರೆಂಡ್ಸ್ನವರು ಮತ್ತೆ ಪ್ರೆಸ್ ಮೀಡಿಯಾದವರು ಹಾಕೊಂಡಿದ್ದಾರೆ, ಇಲ್ಲ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಾವೆಲ್ಲರೂ ಹಿಂದೆ ಸರಿದಿದ್ದೀವಿ. ವಿ ಹ್ಯಾವ್ ಗಿವನ್ ಅವರ್ ರಿಪೋರ್ಟ್ಸ್ ಟು ದ ನಮ್ಮ ಕೇಂದ್ರದ ವರಿಷ್ಠರಿಗೆ ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ. ಅಂಡ್ ವಿ ಸ್ಟ್ಯಾಂಡ್ ಆನ್ ದಟ್ ಲೈನ್ ಓನ್ಲಿ. ಐ ಡೋಂಟ್ ನೋ ಹೌ ಹೇಗೆ ಮಿಸ್ಇಂಟರ್ಪ್ರಿಟ್ ಆಗಿದೆಯೋ ನನಗೆ ಗೊತ್ತಿಲ್ಲ ನನಗೆ. ಬಟ್ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರೋರಿದ್ದಾರೆ. ಅವ್ರು ಬರೋ ದಿನನೇ ನಿರ್ಧಾರ ಆಗಿಲ್ಲ ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತೂ ಹಾಕಲೇಬೇಕು. ವೆದರ್ ವಿ ಗೋ ವಿತ್ ಅನ್ ಎಲೆಕ್ಷನ್ ಆಗದಾದ್ರೂ ಕೂಡ ನೀವು ನಾಮಿನೇಷನ್ ಪೇಪರ್ ಫೈಲ್ ಮಾಡಬೇಕು. ವಿತೌಟ್ ಎಲೆಕ್ಷನ್ ಅಂದ್ರೂ ಕೂಡ ವಿಲ್ ಹ್ಯಾವ್ ಟು ಡೂ ದ ಇಂಟರ್ನಲ್ ಡೆಮೋಕ್ರಸಿ ಪ್ರಕಾರವಾಗಿ ನಾಮಿನೇಷನ್ ಪೇಪರ್ ಫೈಲ್ ಆಗಲೇಬೇಕು. ಅದಕ್ಕೆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಲೇಬೇಕು. ಹಾಗಾಗಿ ವಿ ಹ್ಯಾವ್ ನಾಟ್ ಅದ್ರ ಬಗ್ಗೆ ನಾವು ನಮ್ಮ ಸಮಿತಿಯಲ್ಲಿ ಚರ್ಚೆನೆ ಮಾಡಿಲ್ಲ. ಬಿಕಾಸ್ ಕೇಂದ್ರದ ವರಿಷ್ಠರು ನಮ್ಮ ಜೊತೆಗೆ ಯಾವುದೇ ತರಹದ ನಿರ್ಧಾರಗಳನ್ನ ಅಥವಾ ಇದನ್ನ ತಗೊಳ್ತೀವಿ ಅಂದ್ರೆ ನಮ್ಮದು ಇನ್ನೂ ಕೂಡ ಡೆಲ್ಲಿಯಲ್ಲಿ CM ಆದ್ಮೇಲೆ ಇದನ್ನ ಚರ್ಚೆಗೆ ತಗೊಳ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಮತ್ತೆ ನಮ್ಮ MPs ಮತ್ತು ನಮ್ಮ ಎಲ್ಲ ಟೀಮ್ಗಳು ಕೂಡ ಯಾರು ಈ ನಿರ್ಧಾರವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ MPs ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ, ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ, ನಮ್ಮ ರಾಜ್ಯದ ಪಕ್ಷದ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಕರ್ನಾಟಕದಲ್ಲಿ 100ಕ್ಕೆ 100 ಬದಲಾವಣೆ ಆಗುತ್ತೆ. ಸಂದರ್ಭ ಆ ತರ ಬಂದ್ರೆ, ನಾಮಿನೇಷನ್ ಹಾಕ್ಲೇಬೇಕು ಅಂತಕ್ಕಂಥ ವಾದಗಳು ಬಂದ್ರೆ ಸಮಿತಿನ ಕುತ್ಕೊಂತೀವಿ. ಇನ್ನೊಂದ್ಸರಿ ಅವತ್ತಿನ ದಿನ ಎಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನಾಮಿನೇಷನ್ ಪೇಪರ್ಸ್ನ ನಾವು ಮಾಡಿದ್ದಾರೆ ಅನ್ನೋದಾದ್ರೆ ವರಿಷ್ಠರ ಜೊತೆಗೆ ಚರ್ಚೆ ಆಗದೆ ಅಥವಾ ಮತ್ತೊಂದು ಆಗದೆ ಯು ಟೇಕ್ ಯುವರ್ ಕಾಲ್, ಡೂ ಎಲೆಕ್ಷನ್ಸ್ ಅಂತ ಹೇಳಿ ಅವ್ರು ಏನಾದ್ರು ಡೈರೆಕ್ಷನ್ಸ್ ಕೊಟ್ರೆ ವಿ ಆರ್ ಗೋಯಿಂಗ್ ಟು ಫೈಲ್ ಅವರ್ ನಾಮಿನೇಷನ್ಸ್. ಈಗ ಹರಡಿರುವಂತ ಸುದ್ದಿ ನೀವು ತಳ್ಳಿ ಹಾಕ್ತೀರಾ ಅಂದ್ರೆ ನಿಮ್ಮ ಟೀಮಿಂದ 100ಕ್ಕೆ 100 ಅದ್ರ ಬಗ್ಗೆ ನಾವು ಯಾರು ಚರ್ಚೆನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ವಿ ಆರ್ ನಾಟ್ ಸ್ಪೋಕನ್ ಆನ್ ದಟ್ ಮ್ಯಾಟರ್ ಅಟ್ ಆಲ್. ಅದು ಹೇಗೆ ಅದು ಮಿಸ್ಇಂಟರ್ಪ್ರೆಟ್ ಆಗಿ ರಾಂಗ್ ಮೆಸೇಜ್ ಹೋಗಿದೆಯೋ ಗೊತ್ತಿಲ್ಲ. ಬಟ್ ವಿ ಸ್ಟ್ಯಾಂಡ್ ಬೈ ಅವರ್ ವರ್ಡ್ಸ್. ನಾವೇನು ಮುಂಚೆ ವರಿಷ್ಠರಿಗೆ ತೀರ್ಮಾನವನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈ ಥರ ಹಿಂಗಾಗೋದ್ರಿಂದ ಮುಂದಿನ ದಿನಗಳಲ್ಲಿ BJPಯ ಸಂಘಟನೆಗೆ ಬಹಳಷ್ಟು ಕೊರತೆಗಳಾಗ್ತವೆ ಅಂತಕ್ಕಂಥ ವಿನಂತಿಯನ್ನು ನಾವೇನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ವಿನಂತಿಯನ್ನು ಪುರಸ್ಕಾರ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ